ಬರಲ್ಲ. ಎಷ್ಟು ಸಲ ಹೇಳ್ಬೇಕು, ನಂಗೆ ಯಾಕೆ ಬಾ ಅನ್ನಕತ್ತೀಯ? ನಂಗೆ ಅದೇ ಅರ್ಥ ಆಗಲ್ತು. ನಂಗೆ ಇಷ್ಟ ಇಲ್ಲವ ಅಲ್ಲಿ ಬರಾಕ, ನಂಗೆ ಇಷ್ಟ ಇಲ್ಲ. ನಂಗೆ ಬಾ 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 ಅಂತ ಜನ್ಮ ತಿನ್ಬೇಡ. ತಗ ಹೇಳಿದ್ರೆ ಒಂದ್ಸಲ ಅರ್ಥ ಮಾಡ್ಕೊ. ಅಲ್ಲ ನಿಂಗೆ ಬಂದ್ರಿ ಏನು ತ್ರಾಸಕತ್ತೆ ಈಗ? ಹೌದು, ನಂಗೆ ತ್ರಾಸಕತ್ ನೋಡಿ, ನಾ ಬರೋದಿಲ್ಲ. ನಂಗೆ ನಿಮ್ಮ ಅತ್ತಿಗೆ ಮಕ್ಕ ನೋಡಕ್ಕೆ ನಂಗೆ ಇಷ್ಟ ಇಲ್ಲ. ಒಣ ದಿಮಾಕದ ಮಾತು ಕೇಳಕ್ಕೆ ನನಗೆ ಆಗೋದಿಲ್ಲ ಅಷ್ಟೇ. ಅವ ಒಲ್ಲಂತ ಹೇಳ್ಬಿಡು ಹೋಲಿ, ನನಗೂ ಒಬ್ಬಕ್ಕನಿಲ್ಲ ಅಲ್ಲಿ. ಈಗ ನಮ್ಮರು ಅಂತೇಳಿ ಉಳಿದೇವಾಗ ಈಗ ನಾ ಬದುಕಿರತ್ಲೆ ನೀವು ನಮ್ಮ ಅಣ್ಣನ ಮನೆಯವ್ರನ್ನ ಹಚ್ಕೊಂಡ್ರೆ ನಾಳೆ ನಮ್ಮರು ತಮ್ಮರು ಅಂತ ಹೇಳ್ಕೊಳಕ್ ಒಂದು ಜನ ಇರ್ತಾರೆ. ನೀವು ಈ ಅವ್ರನ್ನೆಲ್ಲ ಆತಾಗಿಂದ ಅತ್ತಾಗ ಬಿಟ್ಕೊಟ್ಟು ನೀವು ಇತ್ತಾಗಿಂದ ಇತ್ತಾಗ ಇದ್ದು ಬಿಟ್ರೆ ಸಂಬಂಧಗಳು ಮುಂದುವರಿದಂಗೆ ಹಿಂಗಾಗಿ ಏನು ಎಷ್ಟೋ ಸಂಬಂಧಗಳು ಕಣ್ಮರಿಯಾಗಿ ಹೋಗ್ಬಿಟ್ಟಿರ್ತಾವ. ಗೊತ್ತೇ ಆಗೋದಿಲ್ಲ ಅವು. ಅವ್ರು ನಮ್ಮ ಸಂಬಂಧಿಕರ ಅನ್ನೋದು ನಮಗೂ ಗೊತ್ತಿರಂಗಿಲ್ಲ, ಅವು ನಮ್ಮ ಸಂಬಂಧಿಕರ ಅಂತ ಅವಕ್ಕೂ ಗೊತ್ತಾಗಂಗಿಲ್ಲ. ಮುಂದಿನ ಪೀಳಿಗೆಗೆ ಎಲ್ಲಿ ಗೊತ್ತಾಕತಿ? ಹಿಂಗೆ ಹೊಂಟ್ಬಿಟ್ಲೆ ತಾಯಿಗಳು ಏನ ಬರೋದಿಲ್ಲ ಅದ್ ಮಕ್ಕಳು ನೀವು ಹೇಳಿ ಹಿಂಗೆ ಮನೆ ಉಳ್ಕೊಂಡ್ಬಿಡ್ತೀರಿ. ನಾವು ಒಟ್ಟ ಹೋಗೋದು ಬರೋದು ನಾಳೆ ಸತ್ ಕಾಲಕ್ಕೆ ಮುಗೀತು. ಅವ್ರ ಹತ್ತಾಗ ನಾವಿತ್ತಾಗ ಹಿಂಗೆ ಆಗ್ಬಿಡ್ತೈತಿ. ಅದಕ್ಕೆ ಒಂಚೂರು ಬರ್ಕೊಂತ ಹೋಗ್ಕೊಂತಿರ್ಬೇಕಲ್ಲ. ಸಂಬಂಧ ಉಳಿಬೇಕಂದ್ರೆ ಮತ್ತೆ ನೀವು ಎಲ್ಲ ಅದನ್ನ ಯಾವಾಗ ಬೆಳೆಸ್ಕೊಂತ ಹೋಗೋದು? ಹೌದೌದು, ಬ್ಯಾರಿ ಸಂಬಂಧಿಕರು ಜೀವಕ್ಕೆ ಜೀವ ಕೊಡ್ತಾರೆ ನೋಡು. ಅದಕ್ಕೆ ಅವ್ರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪಾಲನೆ ಪೋಷಣೆ ಎಲ್ಲ ಮಾಡಿಬಿಡ್ತೇನೆ ನಾನು. ಸುಮ್ಮನಿರವ, ಇಂಥ ಸಂಬಂಧಿಕರು ಬೇಕಾಗೂ ಇಲ್ಲ. ಅಲ್ಲ ಅವ್ರು ಬಾಯಿ ಬಿಟ್ರೆ ಕೊಂಕು ಅನಗ್ಸೋದು, ಯಾರಿಗೇನು ಕೆಟ್ಟದ್ದು ಬಯಸ್ಲಿ ಅಂತ ಯೋಚನೆ ಮಾಡೋದು. ಅಂಥ ಸಂಬಂಧಿಕರು ಬೇಡ. ಬೇಡ. ಅದೇನೋ ಅಂತಾರಲ್ಲ, ಅದು ಅದು ಏನೇನು ಅದೋ ಗಾದಿ ನಂಗೆ ಹೇಳಕ್ಕೆ ಬರಲ್ಲ, ನಂಗೆ ಬೇಡ. ಆಯ್ತವ, ಬರಬೇಡ. ನಾ ಹೋಗಿ ಬರ್ತೇನೆ, ಅದು ಬಿಡ್ಲಾರದಲ್ಲ. ನಾ ಹೋಗಿ ವಿಚಾರಿಸ್ಕೊಂಡು ಬರ್ತೇನೆ. ಹುಡುಗನ್ ನೋಡ್ತೇನೆ, ಏನಾರ ಭಾಳ ಚಂದ ಇದ್ನಂದ್ರೆ ಹೇಳ್ತೇನೆ ಮಗಳೇ. ಏನವ ಆ ಹುಡುಗನ ಫೋಟೋ ಆತಂದ್ರೆ ತರ ಕೈಲಾದ್ರೆ ಇವತ್ತು ತಗೊಂಡೇ ಬರ್ತೀನಿ ಅದನ್ನ ಫೋಟೋನ. ಅಕಸ್ಮಾತ್ ಭಾರಿ ಚಂದ ಇದ್ದ, ನಿಂಗೆ ಇಷ್ಟ ಆದ್ನಂದ್ರೆ ಹೌದಿಲ್ಲ, ನೀನೇನು ನಮ್ಮ ಅಣ್ಣನ ಮಗನ ಮಾಡ್ಕೊ ಅಂತ ಹೇಳಿದ್ ನಾನು ನಿನಗೆ. ಇಲ್ಲ ಹೋಗಿಲ್ಲ, ಆ ಊರು ಯಾವ್ದಾದ್ರೆ ಏನು, ಹುಡುಗ ಚಲೋ ಇರ್ಬೇಕು, ಮಂತ್ಯಾನ್ ಚಲೋ ಇರ್ಬೇಕು ಅಷ್ಟೇ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿಮ್ಮಪ್ಪ ಬರ್ತೀನಿ ಅಂತ ಹೇಳ್ಯಾರ, ಏನು ಬರ್ತಾರ ಬಿಡ್ತಾರ ನೋಡ್ತೇನೆ. ಹೋಗಿ ಬರ್ಬೆ. ಇಲ್ಲೋಡ, ಮನೆಗೆ ಇರೋದಾದ್ರೆ ಇವತ್ತು ಒಂದಿಷ್ಟು ಜೋಳ ಇಟ್ಟೋಗ್ಯಾರ. ಆ ಜೋಳ ಮತ್ತು ಗೋಧಿ ಅವಷ್ಟು ಹಾಕ್ಬಿಡ ಮಗಳೇ. ಏನು ಬಂದಿಂದ ಹಾಕಕ್ಕೆ ಬೇಸರಕತ್ತೆ. ಈ ಹಾಳಾದ ಮಳೆ ಒಂದು ಬರಾಕತ್ತಿದ್ದಕ್ಕೆ ಕರೆಂಟ್ ಒಂದು ವಿಪರೀತ ತೆಗಿತಾರ. ಆ ಜೋಳ ಗೋಧಿ ಇಟ್ಟಾರ ಬಂದು ನನ್ನ ತಲೆ ಮ್ಯಾಗ ಹತ್ತಿ ಕುಂದಿರ್ತಾರ. ಅದಕ್ಕೆ ಏನು ಒಂದು ಈಟ ಹಾಕಿಟ್ಬಿಡವ. ಕರೆಂಟ್ ಇದ್ದಾಗ ಈಗ ಒಂದಿಟ್ಟು ಮಧ್ಯಾಹ್ನದಾಗ ಹಾಕೋಟ್. ಏನಾರ ಒಂದು ಕೆಲಸ ಇಡ್ತೀಯಲ್ಲವ, ನಂಗೆ ಒಂಚೂರು ಸುಟಿ ಮಾಡೇನಿ ಇವತ್ತು. ಒಂದು ಸ್ವಲ್ಪ ನೆಮ್ಮದಿಯಾಗಿ ಇರನ್ನ ಅಂತ ಅನ್ಕೊಂತೇನಲ್ಲ, ಒಂದು ಕೆಲಸ ಇಟ್ಟೇ ಬಿಡ್ತೀನಿ ನೋಡವ. ನೀನಾರ ಆತಾಗ ಆಯ್ತು ತಗೋ, ಹೋಗತ್ತವ ಹಾಕಿಡ್ತೀನಿ. ನಮ್ಮ ಶಾಣೆ. ನಿನ್ ಗಂಡ ಪುಣ್ಯ ಬರ್ಲೇವ ಮಾಡೋಟ್ ಮಾಡದ್ ನಾನು, ಪುಣ್ಯ ಬರೋದು ಅವಂಗ. ನಿನ್ನೆ ಅದೇ ಅಶ್ವಿನಿಗೆ ಫಿಕ್ಸ್ ಆಗಿತ್ತಲ್ಲ ಹುಡುಗ, ಒಂಥರ ನೋಡಕ್ಕೆ ಅವ್ರು ಈಡು ಜೋಡು ಭಾಳ ಚಂದ ಆಗಿತ್ತಲ್ಲ ಅಕ್ಕ. ನನಗಂತೂ ಭಾರಿ ಖುಷಿ ಆತಪ್ಪ. ಹುಡುಗ ಹೇಳಿ ಮಾಡಿಸ್ತಂಗದಾರ, ನಿಜಕ್ಕೂ ಅಕ್ಕ ಚಂದ ಅದಾರಲ್ಲ ಒಂಥರ. ಅವರಿಬ್ರು ಹೈಟ್ ವೇಟಿಗೆ ಮ್ಯಾಚ್ ಆಗೈತೆ ಕರೆಕ್ಟಾಗಿ. ಅವ್ರ ತಾಯಿನ ನಿನ್ನೆ ನೋಡಿ ನಂಗೆ ನಿಜವಾಗ್ಲೂ ಅಲ್ಲಿ ಅಶ್ವಿನಿ ಹೆಂಗೆ ಜೀವನ ಮಾಡ್ತಾಳೆ ಏನೋ. ನಿಜ ನಂಗೆ ಅದೇ ಒಂಥರ ಹೆದರಿಕೆ ಆದಂಗೆ ಆಗತ್ತತ್ ನೋಡ. ಕರೇನ ಯಾಕಕ್ಕ ಏನಾತ? ಅಲ್ಲ ನಶೀಬಕ್ಕಿದು ಅಷ್ಟು ದೊಡ್ಡ ಮಂತನ, ಅಷ್ಟೆಲ್ಲ ರಿಚ್ ಅದಾರ. ಅವ್ರ ಮಾವ ಅಂತರು ಎಷ್ಟು ಫ್ರೆಂಡ್ಲಿ ಅದಾರ. ಅವ್ರ ಮನೆ ಜೀವನ ಮಾಡಕ್ಕೆ ಏನಕ್ಕ ಹೆದರಿಕಿ? ಅಲ್ಲ ನೀ ನೋಡ್ತಿದ್ಯಾ? ಅಯ್ಯೋ ಶಾಸ್ತ್ರ ಅದು ಇದು ಅದು ಇದು ಅಂತ ಎಂಗೇಜ್ಮೆಂಟ್ನಾಗ ಅವ್ರು ಮಾಡಿಸಿದ್ದು ನೋಡಿದಿಲ್ಲ ನೀನು? ಇಷ್ಟಾದ್ಮೇಲೆ ಹೆಂಗೆ ಧೈರ್ಯ ಬರ್ತೈತೆ ನಿನ್ಗೆ ಈ ಮಾತು ಹೇಳಕ್ಕೆ? ಯಪ್ಪ ನನಗಂತೂ ಹೆದರಿಕಾಕತ್ತಪ್ಪ. ಯಾಕಂದ್ರೆ ನಂಗೆ ನಿಜವಾಗ್ಲೂ ಧೈರ್ಯ ಇಲ್ಲ. ನಮ್ಮ ಅಶ್ವಿನಿ ಮನ್ಯಾಗ 10 ಗಂಟೆ ಇಲ್ದ ಎದ್ದಾಳಲ್ಲ. ಈಗೇನೋ ಶಾಪ್ ಅದೇನೋ ಸ್ಟಾರ್ಟ್ ಮಾಡ್ಯಾಳಲ್ಲ, ಅದಕ್ಕೆ ಮೇ ಬಿ ಏನಾರು ದೌಡ್ಯದ್ದು ರೆಡಿಯಾಗಿ ಹೊಂಟಾಳ, ಕೆಲಸ ಮುಗಿಸ್ಕೊಂಡೇನೋ ಗೊತ್ತಿಲ್ಲ. ಹಾಗೆಲ್ಲ ಇರಕ್ಕಿ ಅಲ್ಲಿ ಹೋದ್ಮೇಲೆ ಅದು ಹೆಂಗೆ ಅಡ್ಜಸ್ಟ್ ಹಾಕ್ಕೊಳ್ಳೋ ಏನೋ ದೇವರಿಗೆ ಗೊತ್ತು. ಅಕ್ಕ ಈ ಮಾತು ವಾಪಸ್ ತಗೋ. ಗಂಡ ಮನೆಗೆ ಹೋದ್ಮೇಲೆ ಎಲ್ಲ ತಾನೇ ಮಾಡಕ್ಕಸ್ತೈತಿ ಜವಾಬ್ದಾರಿ ಅನ್ನೋಂಥದ್ದು. ಏನ ಬೇಕಾದ್ರೆ ನೋಡಿ ನೀನು ಈಕಿನ ನಮ್ಮ ಅಶ್ವಿನಿ ಅನ್ನೋಂಗೆ ಆಕಿನ ಚೇಂಜ್ ಆಕಾಳ. ಅವಾಗ ನಿಂಗೆ ಗೊತ್ತಾಕತಿ. ನಿದ್ರೆ ಇರ್ಬೋದಪ್ಪ, ಹೇಳಕ್ಕಾಗಲ್ಲ. ಬರ್ಲಿ ಬಿಡ ಅತ್ತಿಗೆಮ್ಮ, ಒಂದು 4 ದಿನ ಬರ್ಲಿಲ್ಲ, ಅವ್ರಿಗೂ ನೆನಪಿರ್ತೈತಿ ನಮ್ಮ ಅಮ್ಮ ಅಜ್ಜ ಅನ್ನೋದು. ಸಂಬಂಧಗಳು ಹಿಂಗ ಅಲ್ಲ ಗಟ್ಟಾಗದ. ಬರ್ಲಿ ಬಿಡ ಅಂತೀನಿ. ನಿನ್ನ ಮಗಳು ಒಬ್ಬರಾರ ಬರ್ತಾರನೇ ಈ ಕಡೆ ನೋಡಿ. ಈಗ ನೀನು ಒಬ್ಬಕ್ಕೆ ಬಂದಿ. ನಾವೇನು ಹೇಳಕ, ನಿಮ್ಮ ಅಣ್ಣ ಏನು ಹೇಳಿ ಬಂದಿದ್ರು? ಹುಡುಗರು ಕರ್ಕೊಂಬಾ ಆಕಿ ಲಕ್ಷ್ಮೀನದು ಅಂತ ಹೇಳಿದ್ರು. ಹೋಲಿ ನಿನ್ನ ಗಂಡಾರ ಬಂದಾರನವ? ಯಾರು ಬಂದಿಲ್ಲ, ನೀನು ಒಬ್ಬಕ್ಕೆ ಬಂದಿ. ಅದ ಲಕ್ಷ್ಮಿ ನಾವಲ್ಲ ಹಾಕಿದೆ ಅಂದ್ರೆ ಮತ್ತೆ ಪಾರ್ವತಿ ಒಬ್ಬಕ್ಕೆ ಹಾಕಳಲ್ಲ ಮನ್ಯಾಗ. ಹುಡುಗಿ ಮಕ್ಕಳು ನೋಡ್ಕೊಳಕ್ ನಾನು ಇತ್ತಾಗ ಬಂದ್ರೆ ಮತ್ತೊಬ್ರು ಬೇಕಲ್ಲ ನೋಡ್ಕೊಳಕ್ಕೆ. ಹಾಗಾಗಿ ಅಲ್ಲಿ ಉಳ್ಕೊಂಡ್ಲ ಅಷ್ಟೇ. ಅದಕ್ಕೆ ಒಲ್ಲಂದ್ಲ. ನೀವು ಹಂಗೆಲ್ಲ ಏನು ತಪ್ಪಿಕೊಬಿಡ್ರತಿ ಅಮ್ಮ. ಯಾಕೆ ಆಕಿಗೇನು ಬರಬಾರ್ದಂತ ಏನಿಲ್ಲಪ್ಪ. ಹಾಗೆಲ್ಲ ಏನಿಲ್ಲ, ಪಾರ್ವತಿ ನೋಡ್ಕೊಳಕ್ ಬೇಕಲ್ಲ, ಹಂಗಾಗಿ ಅಷ್ಟೇ. ಅದ್ರಾಗ ನಮ್ಮ ಗಂಡ ಯಾಕೆ ಬರಲಿಲ್ಲ ಅಂದ್ರೆ ಇವತ್ತು ನಮ್ದು ಏನಾಗ್ಬಿಟ್ಟತಿ, ಮಳಿ ಒಂದು ಜಗ್ಗ ಹೊಡೆದತ್ತಲ್ಲ. ಅದಕ್ಕೆ ಮತ್ತಾಗ ಹೊಡೆದು ಹೊಲ್ದಾಗ ಕಾಲಿಡಂಗಿದ್ದಿದ್ದಿಲ್ಲ. ಎರೆ ಹೊಲ ಬೇರೆ ಭಾರಿ ರಾಡಿ ಆಗ್ಬಿಟ್ಟಿತ್ತಪ್ಪ. ಆ ಕಡೆ ಎಲ್ಲ ಮತ್ತೆ ಕೆಂಪು ಹೊಲ ಅದಾವು, ನಮ್ದು ಎರೆದಲ್ಲ. ಭಾರಿ ತಲೆಬ್ಯಾನೆ ಆಗ್ಬಿಟ್ಟಿತ್ತು. ಒಂಚೂರತ್ತೆ ಏನದು ಇದು ಗೊಬ್ಬರ ಹಾಕ್ಸೋದು ಕೆಲಸ ಇತ್ತು ಅಂತಂದ್ರೆ ಹಂಗಾಗಿ ಬರಲಿಲ್ಲ ಅಷ್ಟೇ. ಇರ್ಲಿ ಬಿಡ ಯೋಶ ಅಂತವ. ಹಂಗೆ ಬರ್ಬೇಕಂತ ಮನ್ಸು ಮಾಡಿದ್ರೆ ಯಾರಾದ್ರೂ ಬರ್ತಾರ? ಹೋಗ್ಲಿ ಬಿಡ್ಲೆ. ನಮ್ಮ ತಂಗಿ ಬಂದಿಲ್ಲನ? ನಮ್ಮಪ್ಪ ನಮ್ಮವ್ಗ ಲೋಬಾನ ಹಾಕ್ಬೇಕಾಗಿರೋದು ಯಾರು? ನಮ್ಮ ತಂಗಿ.
ಬಂದಾರ ಇಲ್ಲ ಮುಗಿದು ಹೋತು ಒಂದು ನಮನಿ ರಿಪಿ 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 ಎಳಿತಿ ಹಂಗಿಂಗಲ್ಲ ನೋಡು ಸುಮ್ಮನೆ ಇರು ಒಟ್ಟು ಶಾಂತವ ಒಂದು 4 ದಿನ ಕರ್ಕೊಂಡು ಹೋಗಿ ಪಾಪ ಆ ಹುಡುಗನು ಎಲ್ಲಿ ಹೋಗ್ಬೇಕಾಗೈತಿ ಅದಕ್ಕೂ ಕೆಟ್ಟ ಆಗಿರ್ತತಿ 4 ದಿನ ಕರ್ಕೊಂಡು ಹೋಗು ಆಯ್ತಣ್ಣ. ಏ ತಡಿ ಹರು ಬೇಡ ಹೋತ ಅಯ್ಯೋ ನೋಡಿ ಸುರ್ವಾಕತ್ತಿ ಅವನು ಅಲ್ಲ ಏನು ತಂದಾರ ಸಕಿಲ್ ನೋಡಂತ ಏನು ತಂದಾರ ಉಂಡಿ ಇವೇನಿವು ಚಕ್ಲಿ ಹೌದು ಏನೇನೋ ತಂದಾರಲ್ಲ ಬಿಡು ಹರು ಬೇಡ ಹಂಗ ಇದ್ರಿಗೆ ಗಬ ಗಬ ತಿನ್ಕೊಂತ ಕುಂದ್ರಬೇಡ ನಾನು ಕಟ್ಟಿಲ್ಲನು ಉಂಡಿನ ಅಮ್ಮ ನೀನು ಉಂಡಿ ಗಟ್ಟಿ ಕಲ್ ಬೆಂಜ್ರಯ್ಯವು ತಿನ್ನೋಕ್ಕಾಗಲ್ವು ಅದಕ್ಕೆ ಅಮ್ಮನು ನೋಡಿಲ್ಲ ಎಂತ ಮಸ್ತ್ ಆಗ್ಯವು ತಿನ್ನಕ್ಕೆ ಎಷ್ಟು ಚೆನ್ನಾಗ್ಯಾವಲ್ಲ ಭಾರಿ ರುಚಿ ಆಗ್ಯಾವ. ಆಯ್ ಮುಚ್ಚಬೇಡ ಹಂಗಂದಿಗಿಂದಿ ಮತ್ತಲ್ಲೇ ಸುಮ್ಮನಿರು ಹಂಗನ್ಬಾರ್ದು. ಮತ್ತೆ ಅಣ್ಣ ವಿಚಾರಿಸಿದ್ದೇನೆ ಹುಡುಗನ ಬಗ್ಗೆ? ವಿಚಾರಿಸಿದ್ನಕೇನು ಈಕಿನ ನಿಮ್ಮ ಅತ್ತಿಗೆ ಹೋಗಿ ವಿಚಾರಿಸ್ಕೊಂಡ್ ಬಂದಾಳ ಎಲ್ಲ ಚೊಕ್ಕಾಗಿ ಏನು ಮಸ್ತ್ ಏನೂ ತಿಳಿಬೇನಿಲ್ಲ ಹುಡುಗ ಮಾತ್ರ ಅಷ್ಟು ಚಂದದನಂತ ಅಷ್ಟು ಚೊಕ್ಕದನಂತ ಯಾವುದು ಏನು ಒಂದು ಕೆಟ್ಟ ದುರಭ್ಯಾಸ ಇಲ್ಲ ಏನಿಲ್ಲ ಹುಡುಗ ಮಾತ್ರ ಬಂಗಾರದಂಗೆ ಐತಂತ ಏನು ತಲೆ ಕೆಡಿಸ್ಕೊಬೇಡ ನೀನು ಹ್ಞೂ ಅಂತ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಹೌದಾ ಸರಿ ಸರಿ ನೀ ಇಷ್ಟು ಹೇಳಿದಲ್ಲ ಹಂಗಾರ ಆಗಲಣ್ಣ ನೀ ಹೆಂಗೆ ಹೇಳ್ತಿ ಹಂಗಾಲಿ. ಯಾವುದಕ್ಕೂ ಅಣ್ಣ ಒಂಚೂರು ನಾನು ನೀನು ಹೋಗಿ ವಿಚಾರಿಸ್ಕೊಂಬರ ನನ್ನ ಯಾಕೋ ಒಂದು ಸ್ವಲ್ಪ ವಿಚಾರಿಸೋಣ ಅನ್ನಿಸ್ತೈತೆ. ಬಾಯ್ ಬಿಟ್ಟ ಹೇಳವ ಶಾಂತವ ಅತ್ತಿಗೆಮ್ಮ ವಿಚಾರಿಸಿದ್ರೊಳಗೆ ನಂಗೆ ನಂಬಿಕೆ ಇಲ್ಲ ಅಣ್ಣ ನಾನು ನೀನು ಹೋಗುನು ವಿಚಾರ್ಸಕ್ಕ ಅಂತೇಳಿ ಬಾಯ್ ಬಿಟ್ಟು ಹೇಳ್ಬಿಟ್ರೆ ಆಗೋತಪ್ಪ. ಅಯ್ಯ ಹಂಗೇನಿಲ್ಲವ ಅಲ್ಲ ಹಂಗೆ ಅತ್ತಿಗೆಮ್ಮ ನೀ ತಿಳ್ಕೊಳ್ಳೋದು ಛೇ ಪಾಪ ನಿನ್ನ ಮೇಲೆ ಯಾಕೆ ನಾನು ನಂಬಿಕೆ ಇಲ್ದಂಗೆ ಇದು ಮಾಡಲಿ. ಅಲ್ಲ ನಮ್ಗೆ ನಂಬಿಕೆ ಐತಪ್ಪ ಅತ್ತಿಗೆಮ್ಮ ನೀವು ಇಲ್ಲ ಅಂತ ಹಂಗೆ ತಿಳ್ಕೊಂತೀರಿ ನೋಡ್ರಿ ಆ ನಂಬಿಕೆ ಐತಿ. ನಾನು ಅಂದಿದ್ದು ಒಂದು ಸ್ವಲ್ಪ ಯಾವುದಕ್ಕೂ ಹಡತ್ತಾಯಾಗಿ ಒಂಚೂರು ಇನ್ನೊಂಚೂರು ಯಾರನ್ನಾರ ಒಬ್ರನ್ನ ವಿಚಾರಿಸೋಣ ಅಂತಷ್ಟೇ ಮತ್ತೇನಿಲ್ಲ. ಅಲ್ಲ ವಿಚಾರಿಸೋದಾಗ ತಪ್ಪೇನೈತಿ ಬಿಡು ಹೋಗ್ಲಿ ವಿಚಾರಿಸ್ಲಿ ಏನ ನಿನಗೇನು ತೊಂದರೆ ಆಗೋದೈತೆ ಅದ್ರಾಗ. ಅಯ್ಯೋ ಯಾರಾದ್ರೂ ತಂದೆ ತಾಯಿ ಒಂದು ಸಾಮಾನು ಮತ್ತೊಬ್ರು ಮನೆಗೆ ಕೊಡಾಕ ಒಂದು ಪ್ಯಾಟಿಯಿಂದ ಒಂದು ಕೈಪಲ್ ತರಾಕ ಅಷ್ಟು ವಿಚಾರ ಮಾಡಿ ನೋಡಿ ಅದು ಆರಿಸಿ ತೊಗೊಂಬರ್ತೇವಿ. ಏನು ಮಗಳನ್ನ ಮದುವೆ ಮಾಡಿ ಕೊಡೋದು ಕೇಳ್ದ ನೋಡ್ಲಾರ್ದ ಮಾಡ್ಲಾರ್ದ ಮದುವೆ ಮಾಡಕತ್ತೆ ವ್ಯಾಮಿತ್ವ ಸಾಕ. ಮತ್ತೆ ನೀವ ಹೋಗಿದ್ರಲ್ಲ ವಿಚಾರ್ಸಕ್ಕ ಸುಮ್ಮನೆ ನನಗೆ ಹೋಗಂತ ಯಾಕೆ ಹೇಳೋದು. ಈಗ ಅಲ್ಲಿ ಹೋಗಿ ನಾ ವಿಚಾರಿಸ್ತಾರ ನೀವು ವಿಚಾರಿಸ್ಕೊಂತೀರ ನಿಂದಿರ್ತೀರಿ ಅವಾಗ ಅವ್ರಿಗೆ ಏನು ಅನಿಸ್ತತಿ ಅಯ್ಯೋ ನೋಡ ಅವ್ರ ಅತ್ತಿಗೆ ಬಂದು ವಿಚಾರಿಸೋಗಳ ಆದರೂ ನಂಬಿಕೆ ಇಲ್ಲ ಮತ್ತು ಇವ್ರು ವಿಚಾರ್ಸಕ್ಕೆ ಬಂದಾರ ಅಂದ್ರೆ ಅವ್ರ ಅತ್ತಿಗೆ ಬರಬರಿ ಇದ್ದಂಗೆ ಇಲ್ಲ ತಗೋ ಅಂತೇಳಿ ಅನ್ಕೊಂತಾರೆ ಗೊತ್ತನ. ಅದಕ್ಕೆ ಹಿಂಗೆ ಮರ್ಯಾದೆ ತೆಗಿಯೋ ಬದ್ಲಿ ಇದ್ದಿದ್ದೇನು ಅನ್ನೋದು ಹೇಳ್ಬಿಡ್ಬೇಕಪ್ಪ ಆತಾಗ ನಮಗೂ ಆತಾಗ ಸುಮ್ಮನೆ 4 ಮಂದಿಯಾಗ ಅನಿಸ್ಕೊಳ್ಳೋದು ಒಂಥರ ತಪ್ತತಿ. ಎಷ್ಟು ಮುಜುಗರ ಆಕತ್ತೆ ಗೊತ್ತಾ ನೀವು ಹಿಂಗೆ ಮಾಡೋದ್ರಿಂದ. ನಾ ಕೇಳಕ್ಕೆ ಹೋಗಿದ್ದಿಲ್ಲಲ್ಲ. ಅಲ್ಲ ಅದಕ್ಕೆ ಮದ್ಯಾಕೆ ಹಂಗೆ ತಿಳ್ಕೊಂತಾರ ನೀವು ಹಂಗೆಲ್ಲ ಇದು ಮಾಡ್ಕೊಳ್ಬೇಡ್ರಿ ಏನು ಆಗಂಗಿಲ್ಲ ಯಾರು ಏನು ತಿಳ್ಕೊಳ್ಳಲ್ಲ ಸುಮ್ಮನೆ ನೀವು ಹಂಗೆ ಅನ್ಕೊಳ್ಳೋದಷ್ಟೇ. ಈಗ ಅದಾಗ್ಲೇವಾ ಎದ್ದು ಕೈಕಾಲು ಮುಖ ತಕೊಂಡು ನೀನು ಪಟ ಇದು ಮಾಡಿ ಇದು ಏನದ ನಾವು ಅಪ್ಪನ ಪುಟ್ಟಕ್ಕೆ ಲೋಬನಾಕ ಏನು ತಂದಿ ಅದನ್ನ ಎಡಿಗಿಡ ಇಟ್ಟು ಬಾ ಎದ್ದು ಊಟ ಮಾಡೋಣ ಹೊತ್ತಾಗೈತಿ. ಹ್ಞೂ ಅಣ್ಣ ಆದ್ರೆ ಅಣ್ಣ ವಿಚಾರ್ಸಕ್ಕೆ ಹೋಗೋದೆ ಮತ್ತೆ. ಅಲ್ಲ ಅಕಸ್ಮಾತ್ ಯಾರ ಏನಾರ ಹೇಳಿದ್ರಂದ್ರೆ ಈಗ ಏನು ಹೇಳ್ತಾರ ಅಯ್ಯೋ ದೇವ್ರೆ ಇದ್ದಿದ್ದೆ ಗೊತ್ತಾಗಬೇಕಲ್ಲ ಸುದ್ದಿ. ಸರಿ ಆಯ್ತು ತೋರ್ವ ಹೇಳೋಗು ಕೇಳ್ರಿ. ಹಾಳಾದವ್ರು ಪಟ ಮದುವೆ ಮಾಡೋದು ಬಿಟ್ಟು ಮತ್ತಿನ್ನೂ ಕೇಳಕ್ಕೆ ಬೇರೆ ಹೋಗ್ತಾರಂತೆ. ಅಯ್ಯೋ ದರಿದ್ರದ್ದು ಏನು ಮಾಡೋದು. ಕೇಳಲಿ ಬಿಡು ನೀ ಹಂಗೆ ಒಂದು ಮದುವೆ ಮಾಡ್ಸಕ್ಕೆ ನೋಡಿದೆ ಹೋಗಿ ಕೇಳ್ತೀನಿ ಅನ್ನಕತ್ತಾವು ಕೇಳ್ಕೊಲ್ಲ ನನಗೇನು ಆಗಬೇಕಾಗೈತಿ. ಏನು ಬೇಕಾದಾದರೂ ನಾ ತಲೆ ಕೆಡಿಸ್ಕೊಳ್ಳೋ ಮಗಳೇ ಅಲ್ಲ. ವಿಚಾರಿಸ್ಲಿ ವಾಪಸ್ ತಿರುಗಿಸಿ ಅವ್ರ ಮೇಲೆ ಹಾಕಿಬಿಡ್ತೀನಿ. ಅಣ್ಣ ಏನು ಬಿಸಿಲೈತಪ್ಪ ಮೊನ್ನೆರ ಮಳೆ ಹೊಡೆದು ಒಂದು ಬಿಸಿಲು ಬೀಳಬಾರ್ದ ಅಂತ ಅನ್ಕೊಳಕತ್ತಿದ್ವಿ ಅಷ್ಟ್ರಾಗ ಈ ಪರಿ ಬಿಸಿಲು ಬಿದ್ದತ್ತಲ್ಲ ಅಂತ ನಾನು ಅತ್ತಾಗ ಅಯ್ಯೋ ಯಾವ ಪರಿ ಬಿಸಿಲು ಬಿದ್ದತ್ತೆ ಅಣ್ಣ ಶಪ್ಪ ಬಿಸಿಲಾಗ ಬರೋ ಅಷ್ಟೊತ್ತಿಗೆ ಜಲಮ ಹೋಗಿ ಬಂತಪ್ಪ. ಹೌದ್ವಾ ಬಿಸಿಲು ಭಾಳ ಐತಿ. ಬಿಸಿಲು ಬೀಳಿ ಅನ್ಕೊಂಡ್ರೆ ಬಿಸಿಲ ನೋಡಲ್ಲ ಯಾವ ಪರಿ ಬಿದ್ದತಿ. ಅಪ್ಪಣ್ಣ ಹಿಡಿಯಪ್ಪ ಈ ಬ್ಯಾಗ್ ಪೂರ ಬಸ್ಕಿಟ್ ನಿಂದೆ ನೋಡ ತಗ ಹಿಡಿ ಮಜಾ ಮಾಡ. ಇದ್ರಾಗ ಉಂಡಿ ಚಕ್ಕಲಿ ಏನು ಕೊಡಬಳಗಿ ಆಮ್ಯಾಗ ಇದ್ರಾಗ ಚಾಕ್ಲೇಟ್ ಏನು ಖಾರದಾಣಿ ಬಿಸ್ಕಿಟ್ ಎಲ್ಲ ಅದ ಮಗನ ತಗೋರಪ್ಪ ತಿನ್ನಪ್ಪ ಹಿಡಿ ತಗೋ. ಅಯ್ಯೋ ಶಾಂತ ಅವನ್ನೆಲ್ಲ ಯಾಕೆ ತರಕ್ಕೆ ಹೋದಿ ಜಗ್ಗ ತಿನ್ನಿಸ್ತರ್ತಾರೆ ಬಿಡ ಯವ್ವ ಇವರು ತರ್ತಾರ. ನಾನು ಮಾಡಿ ಕೊಟ್ಟಿರ್ತೇನೆ ಮನೆ ಪಂಚಮ ಕಟ್ಟಿದ್ದು ಉಂಡು ಇನ್ನೂ ಹಂಗೆ ಉಳ್ದಾವು ವರ್ಷ ಗೊತ್ತನ ಯಾವ್ದಕ್ಕೆ ಅವನ್ನೆಲ್ಲ ತರಕ್ಕೆ ಹೋದಿ ತಿಂತಾನವ ಇಲ್ಲೆಲ್ಲ ಮಾಡಿರ್ತೇನೆ ಯವ್ವ ನಾ ಏನು ಇಂಥದ್ದು ಮಾಡಂಗಿಲ್ಲ ಅಂತಿಲ್ಲ. ಯಾದಗಮ್ಮ ನೀವು ಮಾಡಲ್ಲ ಅಂತ ನಾ ಎಲ್ಲಂದೆ ನೀವು ಒಬ್ಬನೇ ಮೊಮ್ಮಗ ಏನು ಬೇಕಾದ ಮಾಡಿ ತಿನ್ನಿಸ್ತೀರಪ್ಪ ನಾ ಏನು ತಿನ್ಸಲ್ಲ ಅಂತ ಹೇಳಿದ್ದೇನೆ ಎಲ್ಲ ಮಾಡಿ ತಿನ್ನಿಸಿ ಉಣಿಸಿ ಚಂದ ನೋಡ್ತೀರಿ ನಾ ಏನಿಲ್ಲ ಅಂದೇನ ಹಂಗೆಲ್ಲ ಅದು
ನಾನು ಬರೋ ಕೈಲೆ ಅಂತ ಹುಡುಗ ಹಿಡ್ಕೊಂಡು ಬಂದೆ ಅಷ್ಟೇ. ನನಗೂ ಒಂದು ಪ್ರೀತಿ ಅಂತ ಇರ್ತೈತೆ ನೋಡು, ನನ್ನ ಹಳೆಯನ್ ಮಗ ಅನ್ನೋದು. ಹಂಗಾಗಿ ಅಷ್ಟೇ. ನೀವು ಏನು ಮಾಡಲ್ಲ ತಿನ್ಸಲ್ಲ ಅಂತಲ್ಲ ನಾ ತಂದಿದ್ದೆ, ನೀವು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಹುಡುಗ ಈಗ ಮಕ್ಳಿದ್ ಮನೆಗೆ ಹಂಗೆ ಬರಗೈಲೆ ಹೋಗಕ್ಕತ್ತೇನೆ, ಕೈ ನೋಡ್ತಾವ ಮಕ್ಳು. ಅದಕ್ಕೆ ಹಂಗಾಗಿ ಏನಾರ ಒಂದು ತಗೊಂಡೋಗಿ ಕೊಡೋದೊಂದು ಪದ್ಧತಿ ನೋಡ್ರಿ. ತಗೋ ಮಗನೇ, ಒಯ್ಯಪ್ಪ ನೀವು ಒಳಗೆ ಹೋಗಿ ಬಂಗಾರ. ಹೌದೇ? ನಾ ತಗೊಂತೇನೆ. ಅಜ್ಜಿ, ನಂಗೆ ಎಷ್ಟು ಬೇಜಾರಾಗತ್ತೈತಿಲ್ಲ ಗೊತ್ತೇನೋ. ಸಾಲಿ ಸುಟ್ಟಿ ಕೊಟ್ಟಿತ್ತು ಮೊನ್ನೆ 3 ದಿನ. ನಂಗೆ ಎಷ್ಟು ಬೇಜಾರಾತು. ನಂಗೆ ಇಲ್ಲಿ ಯಾರು ಫ್ರೆಂಡ್ಸ್ ಅದಾರ, ಅವ್ರು ಬೇರೆ ಬೇರೆ ದೂರ ದೂರ ಅದಾರ. ಆಡಕ್ಕ ಮಳೆ ಬಂದಿತ್ತಲ್ಲ, ಎಲ್ಲಿ ಹೋಗಂಗೂ ಇಲ್ಲ ಯಾರ ಮನೆಗೂ. ಇಲ್ಲಿ ಮನ್ಯಾಗ ಇರ್ಬೇಕಿತ್ತು. ಮೊನ್ನೆ ಬೇಜಾರಾಗತ್ತಿತ್ತು. ಈಗೂ 2 ದಿನ 3 ದಿನ ಸುಟಿ ಐತಿ. ಹೌದು, 3 ದಿನ ಸುಟಿ ಐತಿ. ಬೇಜಾರು ಮನೆಯಾಗಿರಕ್ಕೆ. ನೀವು ಇಲ್ಲೇ ಇರ್ತೀರಾ 3 ದಿನನ? ಅಯ್ಯೋ ನನ್ನ ಮೊಮ್ಮಗಳೇ, 3 ದಿನ ಇಲ್ಲಿರಕ್ಕಾಗಲ್ಲಪ್ಪ ನಂಗೆ. ಅಲ್ಲಿ ಮನ್ಯಾಗ ನಿನ್ನ ಹಂಗೆ 3 ಮೊಮ್ಮಕ್ಕಳು ನನಗೆ ಗೊತ್ತಾನೆ. ಒಂದಲ್ಲ 2 ಅಲ್ಲ 3 ಅದಾವು. ಮತ್ತು 3 ಮೊಮ್ಮಕ್ಕಳು ನಾನು ನೋಡ್ಕೋಬೇಕಲ್ಲ, ಆಟ ಆಡಿಸ್ಬೇಕಲ್ಲ. ಅವಕ್ಕೆ ಅವ್ರ ಮಮ್ಮಿಗೆ ನಾ ಮಮ್ಮು ಮಾಡ್ಕೊಡ್ಬೇಕು. ಮನ್ಯಾಗೆಲ್ಲ ಬೇಕಾದಷ್ಟು ಕೆಲಸ ಇರ್ತಾವೆ, ಅದೆಲ್ಲ ಮಾಡ್ಕೋಬೇಕು. ನಾ ಇಲ್ಲಿದ್ರೆ ಆಗಲ್ಲಪ್ಪ. ಅದಕ್ಕೆ ನಾನು ಅಲ್ಲೇ ಹೋಗ್ತೇನೆ, ಬೇಜಾರು ಮಾಡ್ಕೊಬಿಡಪ್ಪ. ಹೌದು ಅಪ್ಪ ಅಂತ ಮೊನ್ನೆ ನಾನು ಸಾಲಿಗೆ ಹೋದಾಗ ಇವರಿಬ್ರು ನಿಮ್ಮ ಮನೆಗೆ ಬಂದವರು. ನಂಗೆ ಪಾಪನ ನೆಟ್ಟಿಗೆ ತೋರಿಸಿಲ್ಲ, ಏನಿಲ್ಲ. ನಾನು ನಿಮ್ಮ ಮನೆಗೆ ಬರಲೇ? ಅಪ್ಪು, ಅಲ್ಲೇ ಕೆಲಸ ಇರ್ತಾವಪ್ಪ. ಪಾಪ ನೀವು ಹೋಗಿ ಕುಂತ್ರ ಅವ್ರ ಮೊದ್ಲ 3 ಮೊಮ್ಮಕ್ಕಳು ನೋಡ್ಕೋಬೇಕು. ಜೊತೆಗೆ ನಿನ್ ಬೇರೆ ಜಪನ್ ಮಾಡಂದ್ರೆ ಅವ್ರಿಗೆ ತ್ರಾಸಾಗಲ್ಲನ? ನಿಂಗೆ ಉಣ್ಣಾಕ ತಿನ್ನಾಕ ಅಡಿಗೆ ಮಾಡಾಕ ಎಲ್ಲದಕ್ಕೆ ಸುಮ್ಮನಿರು. ಅದಕ್ಕೆ ಬರ್ತಾನಂದ್ರೆ ಬರಲಿ ಬಿಡ್ರಿ. ಅಲ್ಲ ಅವನಿಗೆ ಎಲ್ಲಿ ಹೋಗ್ಬೇಕಾಗೈತಿ? ಅಲ್ಲ ನನ್ಗೇನು ತ್ರಾಸ ಆಕತಿ? ತಿನ್ನೋದ್ರಾಗ ತಿಂತತಿ, ಉಣ್ಣೋದ್ರಾಗ ಉಣ್ತತಿ, ಇರೋದ್ರಾಗ ಇರ್ತಾನ. ಆ ಮಕ್ಳು ಕೂಟ ಆಟ ಆಡ್ಕೊಂತ ನಮ್ಮ ಪಾರ್ವತಿನೂ ಅನ್ನತ್ತಿದ್ಲ ಬೇಜಾರಕತ್ತವ. ಆದ್ರೂ ಹುಡುಗರು ನೋಡ್ಕೊಳ್ಳೋದ್ರಾಗ ಟೈಮ್ ಪಾಸ್ ಆಕತಿ ಅಂತೇಳಿ ಅದಕ್ಕೆ ಯಾಕೆ ಇದು ಮಾಡ್ತೀರಿ? ಅಯ್ಯೋ ದೇವ್ರೆ, ಇರ್ಲಿ ಬಿಡ್ರಿ, ನಾವು ಬರಲಿ. ನಾನು ಕರ್ಕೊಂಡು ಹೋಗ್ತೇನೆ 4 ದಿನ.